ಕಠಿಣವಾದ ಶಿಕ್ಷೆ ಕೊಡಬೇಕು, ಮಾಡಿದ ತಪ್ಪು. ಅವರು ಒಂದು ಚಿತ್ರರಂಗದಲ್ಲಿ ವೀರ ನಟ, ಅದು ಮಾಡಿದ ತಪ್ಪು ಹಾಳಾಗಿದೆ. ಅವರಿಗೆ ಕಠಿಣವಾದ ಶಿಕ್ಷೆಯನ್ನು ವಿಧಿಸಬೇಕು, ಬ್ಯಾನ್ ಮಾಡಬೇಕು. ತಪ್ಪಿಗೆ ಶಿಕ್ಷೆ ಆಗ್ಲೇಬೇಕು, ಕಠಿಣವಾದ ಕ್ರಮ ಕೈಗೊಳ್ಳಬೇಕು. ಸರ್ಕಾರ ಕಠಿಣವಾದ ಕ್ರಮವನ್ನು ಶಿಕ್ಷಣ ಕ್ರಮ ಕೈಗೊಳ್ಳಬೇಕು. ದೊಡ್ಡ ತಪ್ಪು. ಕರೆದು ಬುದ್ಧಿ ಹೇಳ್ಬೋದಾಗಿತ್ತು. ಇವರೇ ಈ ತರ ಮಾಡಿ ಇಡೀ ರಾಜ್ಯ ತುಂಬಾ ಹೆಸರು ಮಾಡಿ ಚಲನಚಿತ್ರ ನಟ ಆಗಿ ಹೊರೊಮ್ಮೆ ಇವರೆಲ್ಲ ಈಗ ಒಂದು ಮೊಕದ್ದಮೆ ಇದಾಯ್ತು. ಸರ್ಕಾರಕ್ಕೆ ಅವರಿಗೆ ಬ್ಯಾನ್ ಮಾಡ್ಬೇಕು, ಚಿತ್ರರಂಗ ಬ್ಯಾನ್ ಮಾಡ್ಬೇಕು. ಅವ್ರಿಗೆ ಕಠಿಣವಾದ ಶಿಸ್ತಿನ ಕ್ರಮ ಕೈಗೊಳ್ಳಬೇಕು. ಇಲ್ಲ, ಇಲ್ಲಿ ಎಲ್ಲರಿಗೆ ಸರಿಸಮಾನ, ಕಾನೂನು ಎಲ್ಲರಿಗೂ ಸರಿಸಮಾನ ಇರುತ್ತದೆ. ಯಾರೇ ಆಗಲಿ, ಅವರು ರಾಜಕೀಯ ವ್ಯಕ್ತಿ ಆಗಲಿ, ಯಾರು ಸ್ಟಾರ್ ನಟ ಆಗಲಿ, ಯಾರೇ ಆಗಲಿ, ಅವ್ರಿಗೆ ತಕ್ಕ ಏನು ಮಾಡಿದಾರೆ ತಪ್ಪ ಆ ತಕ್ಕ ಅವರಿಗೆ ಪಾಠ ಕಲಿಸಲೇಬೇಕು. ಅವ್ರಿಗೆ ಚಿತ್ರರಂಗದಿಂದ ಅವರಿಗೆ ವಜಾಗೊಳಿಸಿ ಅವ್ರಿಗೆ ಇನ್ನೊಂದ್ಸಾರಿ ಚಿತ್ರರಂಗದಲ್ಲಿ ಬರಲಾರಂಥ ಒಂದು ಕಟ್ಟುನಿಟ್ಟಿನ ಒಂದು ಕಾನೂನುಬದ್ಧವಾಗಿ ಮಾಡಿಸ್ಬೇಕು. ಅದೇ ರೀತಿ ಅದು ಯಾರೇ ಆಗಿರ್ಬೋದು, ಪ್ರತಿಯೊಬ್ಬರು ಆ ಹೆಣ್ಣಿನ ವಿಷಯದಲ್ಲಿ ಆಗಲಿ, ಯಾವುದೇ ವಿಷಯದಾಗಲಿ, ಯಾವುದೇ ಯಾರಿಗಾರು ಕೊಲೆ ಮಾಡೋದಾಗಲಿ, ಯಾವುದೇ ಒಂದಾಗಲಿ, ಆ ಆರೋಪ ಅವರಿಗೆ ತಕ್ಕ ನಮ್ಮ ಕಾನೂನು ಪ್ರಕಾರ ಅವರಿಗೆ ಶಿಕ್ಷೆ ಆಗಲೇಬೇಕು. ಇಲ್ಲ, ಆ ಥರ ಎಲ್ಲರ ಲೈಫಲ್ಲಿ ಮಾಮೂಲಿಯಾಗಿ ಯಾವುದೇ ಹೆಣ್ಣೆ ಆಗಲಿ ಅವರಿಗೆ ನಾವು ಸಹಜವಾಗಿ ಯಾರು ಪರಿಚಯ ಇರಲಿ ಅಕಸ್ಮಾತ್ತಾಗಿ ಮಾಡ್ಬೋದು. ಆದ ಕಾರಣ ಇಂಥ ಒಂದು ಪ್ರಕರಣ ಆಗುತ್ತೆ ಅಂತ ಯಾರು ನಂಬಿರಲಿಲ್ಲ, ಊಹಿಸಿನೂ ಇರಲಿಲ್ಲ. ಇದು ಒಂದು ನಮ್ಮ ಕರ್ನಾಟಕದಲ್ಲಿ ಕೆಟ್ಟ ಸಂದೇಶ ಅಂತ ಹೇಳ್ಬೋದು. ಕಾನೂನು ಪ್ರಕಾರ ಅವರಿಗೆ ಶಿಸ್ತವಾದ ಒಂದು ಕಾನೂನು ಅವ್ರಿಗೆ ಜಾರಿ ಮಾಡಬೇಕನ್ನೋದು ನಮ್ಮ ವಿನಂತಿ. ಸಮಾಜಕ್ಕೆ ಮಾದರಿಯಾಗಿರೋರು ಈ ಥರ ಮಾಡಿದ್ರೆ ಹೇಗೆ? ಅಭಿಮಾನಿಗಳು ಕೂಡ ಅವ್ರ ಪರವಾಗಿ ಮಾಡ್ತಾ ಇರ್ತಾರೆ. ಇಲ್ಲ, ಅಭಿಮಾನಿಗಳಿಗೆ ಎಲ್ಲರೂ ಸಾಕಷ್ಟು ಮನೋರಂಜನೆ ಅವ್ರು ಮಾಡಿದ್ದಾರೆ, ಇಲ್ಲಂತಿಲ್ಲ. ಆದ್ರೆ ಈ ಪ್ರಕರಣದಲ್ಲಿ ಯಾರು ಸಹಿತ ಇವ್ರಿಗೆ ಕ್ಷಮಿಸೋದಿಲ್ಲ. ಅವ್ರು ತಕ್ಕಂತ ಅವ್ರಿಗೆ ಶಿಕ್ಷೆ ಆಗಲೇಬೇಕನ್ನೋದು ನಮ್ಮ ಅಭಿಪ್ರಾಯ. ಸೆಲೆಬ್ರಿಟಿಯಾಗಿ ಅವ್ರು ಆ ಥರ ಮಾಡಬಾರ್ದಾಗಿತ್ತು. ಸ್ಟೇಷನ್ ಕಾನೂನಿದೆ, ಹೋಗ್ಬಿಟ್ಟು ಅವರು ಪೊಲೀಸ್ ಸ್ಟೇಷನ್ಗಾದ್ರೂ ಕಂಪ್ಲೇಂಟ್ ಕೊಟ್ಟು ಮಾಡಬೇಕಾಗಿತ್ತು. ಯಾಕಂದರೆ ಆ ಹುಡುಗಿ ಬಂದು 3 ತಿಂಗಳು ಪ್ರೆಗ್ನೆಂಟ್ ಇದೆ. ಅವ್ರಿಗೂ ಹೆಂಡತಿ ಇದ್ದಾರೆ, ಅವರು ಎಷ್ಟಾದರೂ ಹೆಂಡತಿ ಕಟ್ಕೊಳ್ಳಿ, ಬೇಡ ಅಂತ ಹೇಳಲ್ಲ. ಏನೇ ತಪ್ಪು ಮಾಡಿದ್ರು ಅದು ಕಾನೂನು ರೀತಿಯಾಗಿ ಹೋಗ್ಬೇಕಾಗಿತ್ತು. ಅವ್ರು ಮಾಡಿದ್ದು ತಪ್ಪಾಯಿತು. ಎಷ್ಟು ಫ್ಯಾಮಿಲಿ ಹಾಳಾಗಿದೆ ನೋಡಿ. ಇವಾಗ ಅವರಿಂದ ಒಂದು 20 ಜನ 21 ಜನ ಅರೆಸ್ಟ್ ಆಗಿದ್ದಾರಾ. ಮತ್ತು ದರ್ಶನ್ ಫ್ಯಾಮಿಲಿ 2 ಫ್ಯಾಮಿಲಿ ಅವೆಷ್ಟು, ಒಟ್ಟು ಟೋಟಲಿ ಒಂದು 25-26 ಫ್ಯಾಮಿಲಿ ತುಂಬ ಇದಾಗ್ಬಿಟ್ಟಿದೆ. ಆ ಥರ ಮಾಡಿದ್ದು, ಸೆಲೆಬ್ರಿಟಿಯಾಗಿ ಮಾಡಿದ್ದು ತುಂಬಾ ತಪ್ಪು. ಯಾಕಂದರೆ ಸುಮಾರು ಕಡೆ ಅವರು ಒಳ್ಳೆ ಕೆಲಸ ಮಾಡಿದ್ರು, ಇವಾಗ ಪ್ರಯೋಜನ ಇಲ್ದಂಗೆ ಆಗೋಯ್ತು. ಬೇರೆ ಸೆಲೆಬ್ರಿಟಿಗಳು ಈ ಥರ ಮಾಡಬೇಡ್ರಿ, ದಯವಿಟ್ಟು ಕೊಲೆವರೆಗೂ ಯಾರು ಹೋಗ್ಬೇಡ್ರಿ. ಇಷ್ಟು ಹೇಳಿ ನನ್ನ ಮಾತುಗಳನ್ನ ಮುಗಿಸ್ತೀನಿ. ಹೌದು, ನಾವು ಅದೇ ಹೇಳ್ತಾ ಇರೋದು. ಆ ಥರ ಮಾಡಬಾರ್ದಾಗಿತ್ತು. ಯಾಕಂದರೆ ಕಾನೂನು ರೀತಿಯಾಗಿ ಹೋಗ್ಬೇಕಾಗಿತ್ತು ಅಂತ ನಾನು ಹೇಳಿದ್ನಲ್ಲ. ಹೋಗ್ಬಿಟ್ಟು ಕಾನೂನು ರೀತಿಯಿಂದ ಕರೆಸಿ ಹೇಳ್ಬೇಕಾಗಿತ್ತು. ಈ ಥರ ಗ್ಯಾಂಗ್ ಕಟ್ಕೊಂಡು ಹೋಗಿ ಆ ಹುಡುಗನ್ನ ಆ ಥರ ಮರ್ಡ್ರು ಮಾಡಿರೋದು ತುಂಬ ಅಂದರೆ ತುಂಬ ಅಮಾನಕರ ಕೃತ್ಯ ಮಾಡಿಬಿಟ್ಟವ್ರೆ. ಆ ಥರ ಮಾಡಬಾರ್ದಾಗಿತ್ತು. ಯಾರೇ ಆಗಲಿ ಅವ್ರಿಗೆ ತಕ್ಕ ಶಿಕ್ಷೆ ಕೊಡಬೇಕು ಅಂತ ನಾವು ಕೇಳ್ಕೊಳ್ತೀವಿ. ಹೌದು, ಅಪ್ಪ ತಂದೆ ತಾಯಿ ತುಂಬ ಕಣ್ಣೀರಾಗ್ತಾ ಇದ್ದಾರೆ. ಅವರಿಗೂ ನ್ಯಾಯ ದೊರಕಿಸ್ಕೊಡ್ಬೇಕು. ನಾವೆಲ್ಲರೂ ಹೋರಾಟ ಮಾಡಿ ಅವ್ರಿಗೆ ನ್ಯಾಯ ದೊರಕಿಸ್ಕೊಡೋಣ. ಅವ್ರಿಗೆ ಇದು ಒಳ್ಳೆ ಒಂದು ಯಾವ ರೀತಿ ಅಂದರೆ ಅವರು ಜ್ಞಾಪಿಸ್ಕೊಬೇಕು. ಬೇರೆಯವ್ರನ್ನ ಯಾರೇ ಆಗಲಿ ಹೋಗಿ ಕೊಲೆ ಮಾಡಬಾರ್ದು, ಆ ಥರ ಪನಿಷ್ಮೆಂಟ್ ಕೊಡಬೇಕು ಅವರು. ಯಾಕಂದರೆ ಅವರು ಬಂಡವಾಳ ಹಾಕ್ಬಿಟ್ಟಿದ್ದಾರೆ ಕೋಟಿ. ಅವ್ರು ಏನು ಹೇಳೋಕ್ಕಾಗಲ್ಲ. ಇನ್ನಿರೋರ್ಗಾದ್ರೂ ಅವ್ರ ಬುದ್ಧಿ ಹೇಳಿ, ಇವ್ರಿಗೆ ಅವರು ಕ್ರಮ ಜರುಗಿಸ್ಲೇಬೇಕು ಕಾನೂನು ರೀತಿಯಿಂದ. ಫಿಲಮ್ ಚೇಂಬರ್ ಅವರು ನಾವು ಅವರು ಏನು ಮಾಡ್ತಾರೆ ನೋಡೋಣ, ಆಮೇಲೆ ನಾವು ನೋಡ್ಕೊತೀವಿ, ಆ ಥರ ಹೇಳೋದು ಅವರು ತಪ್ಪಿದೆ. ಬ್ಯಾನ್ ಮಾಡಬೇಕು, ಮಾಡಬಾರ್ದು ಅಂತಲ್ಲ. ಯಾಕಂದರೆ ಅವ್ರ ತಾಯಿ ತಂದೆ ಹಂಗಾದ್ರೂ ತಡ್ಕೊತಾನೆ. ತಾಯಿ ತುಂಬ ಎತ್ಕರಳು, ತಡ್ಕೊಳಕ್ಕಾಗಲ್ಲ. ಅಷ್ಟಪ್ಪ ಮಗನ ಕಳ್ಕೊಂಡು ಮತ್ತೆ ಆ ಹುಡುಗಿ 3 ತಿಂಗಳು ಪ್ರೆಗ್ನೆಂಟ್ ಆಗಿದೆ. ಆ ಹುಡುಗಿನ ಯಾರು ನೋಡ್ತಾರೆ? ಯಾರು ಆ ಹುಡುಗಿಗೆ ಯಾರು ಆಧಾರ ಆಗ್ತಾರೆ? ಏನೋ ನಾವೇನೋ ಸ್ವಲ್ಪ ಸಹಾಯ ಮಾಡ್ಬೋದು, ನಾವು ಮಾಡ್ತೀವಿ. ಆದರೆ ಹುಡುಗಿ ಗಂಡಂದಿದು ಯಾರು ಕೊಡ್ತಾರೆ? ಸ್ಥಾನ ಯಾರು ಕೊಡ್ತಾರೆ ಅಲ್ವಾ? ಇನ್ನೊಂದು ಆ ಅಪ್ಪನ ಸಾಯಿಸಿದಾರಲ್ಲ, ಆ ಅಮ್ಮಂಗೆ ಪರಿಹಾರ ಕೊಡಲೇಬೇಕು. ದರ್ಶನ್ ಎಷ್ಟೈತೆ ಅಷ್ಟು ಪರಿಹಾರ ಕೊಡಲೇಬೇಕು. ಈಗ ಅವ್ರ ಜೀವನ ನಡಿಬೇಕಲ್ವಾ?
ಈಗ ಪಾಪ ಅವ್ರು ಪ್ರೆಗ್ನೆಂಟ್ 5 ತಿಂಗಳು ಪ್ರೆಗ್ನೆಂಟ್ ಅಲ್ವಾ, ಅವ್ರ ಜೀವನ ಹೆಂಗ್ ತರ ನಡೆಸ್ತಾರೆ ಸರ್? ಈ ಗಂಡ ಇದ್ರೆ ಏನಾರ ಮಾಡ್ತಿರಲ್ವಾ? ಈಗ ಅವ್ರು ಕೂಲಿನಾರ ಮಾಡಿ ಆ ಮಗುನಾರ ಸಾಕ್ಬೇಕು, ಇದು ಮಾಡಬೇಕು. ಅವ್ರಿಗೆ ದಂಡ ದರ್ಶನ್ಗೆ ಅವರು ಇದು ಕೊಡಲೇಬೇಕು ಸರ್. ಅವ್ರಿಗೆ ಏನೇ ಇದ್ರೂ ಅವ್ರಿಗೆ ಕ್ರಮ ತಗೊಳ್ಳೇಬೇಕು. ಅವ್ರಿಗೆ ಜೀವನಾಂಶಕ್ಕೆ ದುಡ್ಡು ಕಟ್ಲಕ್ಕೆ ಕೊಡಬೇಕು ಸರ್ ಅವ್ರಿಗೆ. ಒಂದು ಕೊಲೆ ಮಾಡಿರೋ ಮುಂಚೆಗೆ ದರ್ಶನ್ ಹೋಗ್ತಾರೆ. ನೀವು ಕೊಲೆ ಮಾಡಿದಿರ ನೀವು ನೋಡಿದ್ದೀರಾ? ಅಲ್ಲ, ಈಗ ನೀವು ಕೊಲೆ ವೈ ಡೋಂಟ್ ಯು ಕ್ಲಾರಿಫೈ ಯುವರ್ ಸೆಲ್ಫ್? ನೋ ವೈಯಕ್ತಿಕವಾಗಿ ಹೇಳ್ತೀನಿ, ವೈಯಕ್ತಿಕವಾಗಿ ವರ್ಚಸ್ನ ಹಾಳು ಮಾಡ್ತಾ ಇದ್ದೀರಾ ಅಂತ ಹೇಳ್ತೀನಿ. ಒಬ್ಬ ವ್ಯಕ್ತಿ ಒಂದು ಕೇಳಿ ಆರೋಪನ ಪ್ರೂವ್ ಮಾಡ್ರಿ. ಯಾವುದೇ ವ್ಯಕ್ತಿ ಒಂದು ಕೇಳಿ ಅವ್ರು ಹೋಗಿ ಒಂದು ಸ್ಥಿತಿಗೆ ತಲುಪಕ್ಕೆ ಎಷ್ಟು ಕಷ್ಟಪಟ್ಟಿರ್ತಾರೆ ಆಗಿರ್ಬೋದು. ಆ ವ್ಯಕ್ತಿ ಯಾರು ಕೊಲೆ ಆಗಿದ್ದಾನೆ ಅವ್ನು ಕಳಿಸಿದ್ನಲ್ಲ, ಅದು ಏನ್ ಮೆಸೇಜು ಇಸ್ ನಾಟ್ ಕರೆಕ್ಟ್. ನಂಬರ್ 1, ಇವರು ಆಕಸ್ಮಿಕವಾಗಿ ಅವ್ರಿಗೆ ಕೊಟ್ಟು ವಾರ್ನ್ ಮಾಡಕ್ ಹೋಗಿದ್ದಾರೆ, ಆಕಸ್ಮಿಕವಾಗಿ ಸೊತ್ತಿದ್ದಾರೆ. ಆಯ್ತಾ? ಸೊತ್ತಿರೋದಕ್ಕೆ ಇವ್ರು ಹೇಳ್ತಿದ್ದಾರೆ ತಪ್ಪು. ಓಡೋಗಿಲ್ಲ ಮಿಸ್ಟರ್ ದರ್ಶನ್, ಈಸ್ ಕಮ್ ಟು ದ ಎಲ್ಲಿಗೆ ಸ್ಟೇಷನ್ ಬಂದಿದ್ದಾರೆ, ಪ್ರತಿಯೊಂದು ಮಾತಾಡಿದ್ದಾರೆ. ಯಾಕ್ರಿ ಇಷ್ಟೊಂದು ವೈಯಕ್ತಿಕವಾಗಿ ವರ್ಚಸ್ಸು ದ್ವೇಷ? ಯಾಕ್ರಿ ಮನುಷ್ಯನ್ ದ್ವೇಷ? ನೋಡ್ರಿ, ಒಬ್ಬ ವ್ಯಕ್ತಿ ಒಂದ್ ದೊಡ್ಡ ಸ್ಥಿತಿಗೆ ತಲುಪಕ್ಕೆ ಒಂದೇ ಮಾತು, ಒಬ್ಬ ದೊಡ್ಡ ವ್ಯಕ್ತಿ ಆಗಕ್ಕೆ ಎಷ್ಟು ಕಷ್ಟಪಟ್ಟಿರ್ತಾನೆ ಗೊತ್ತಾ? ಅವನ್ನ ತುಳಿಬೇಕು ಅಂತ ಯಾವ್ದೋ ಹಿನ್ನೆಲೆಯಿಂದ ಮಾಡ್ತಾ ಇದ್ದೀರಾ ಪ್ಲಾನು. ಆಯ್ತು, ಆ ಹೆಣ್ಮಗಳ ಬಗ್ಗೆ ನಮಗೂ ಅನ್ಯಾಯ ಇದೆ, ನಮಗೂ ನೋವಿದೆ. ಆ ಹೆಣ್ಮಗಳ ಬಗ್ಗೆ ನಮಗೂ ನೋವಿದೆ, ನಾವೊಂದು ಹೆಣ್ಮಕ್ಳಾಗಿ. ಆದ್ರೆ ವೈಯಕ್ತಿಕವಾಗಿ ತಗೊಂಡು ಇದನ್ನ ಹಾಳು ಮಾಡ್ತಿದಾರೆ ಅಂತ ನನ್ನ ವಾದ. ನಾವ್ ಇದನ್ನ ಯಾರು ಕೊಲೆ ಅವರೇ ಮಾಡಿದಾರೆ ಅಂತ ನಿಮ್ಮ ಹತ್ರ ಸಾಕ್ಷಿ ಇದೆಯಾ? ಇಲ್ಲ. ಯಾವ್ದೇ ಮೀಡಿಯಾದ ಹತ್ರ ಸಾಕ್ಷಿ ಇದೆಯಾ? ಅರೆಸ್ಟ್ ಆಗಿರೋದು ಮೂರನೇವ್ರು ಇಲ್ಲ ಸರ್. ಇದ್ ನೀವ್ ಹೇಳ್ತಿರೋದು ನಾವು ಒಪ್ಪೋದೇ ಇಲ್ಲ. ಕೊಲೆ ಮಾಡಿರೋದು ಅವರು ಅಂತ ಹೇಳಿಲ್ಲ. 3 ಜನ ಹೋಗಿ ಕರ್ಸಿದ್ದಾರೆ. ವಾನ್ ಮಾಡಕ್ ಹೋದಾಗ ಆಕಸ್ಮಿಕವಾಗಿ ಪ್ರಾಣ ಹೋಗಿರ್ಬೋದು, ಆದ್ರೆ ತಪ್ಪಲ್ಲ, ಅವ್ರು ಮಾಡಿರೋ ತಪ್ಪು. ಆದ್ರೆ ನೀವ್ಯಾಕ್ರಿ ದರ್ಶನ್ ಟಾರ್ಗೆಟ್ ಮಾಡ್ತೀರಿ? ನಾನು ಇನ್ನೊಂದು ವಿಷಯ ಹೇಳ್ತೀನಿ, ನಾನು ದರ್ಶನ್ ಫ್ಯಾನ್ ಅಲ್ಲ ಸರ್, ನಿಜವಾಗ್ಲೂ ನಾನು ದರ್ಶನ್ ಫ್ಯಾನ್ ಅಲ್ಲ. ನೀವ್ ಯಾಕೆ ಇಷ್ಟೊಂದು ಟಾರ್ಗೆಟ್ ಮಾಡ್ತೀರಿ? ನೀವ್ ಯಾಕೆ ಇಷ್ಟೊಂದು ವೈಯಕ್ತಿಕವಾಗಿ ಬಳ್ಕೊಂಡ್ಸ್ಕೊತೀರಿ? ಒಂದ್ ಹೆಣ್ಮಗಳು ಅನ್ಯಾಯ ಆಗಿದೆ, ನ್ಯಾಯ ಕೊಡಿಸಿ. ಆದ್ರೆ ಒಬ್ಬ ವ್ಯಕ್ತಿನ ಇಷ್ಟೊಂದು ಕೆಟ್ಟದಾಗಿ ತೋರಿಸೋ ಅವಶ್ಯಕತೆ ಇಲ್ಲ ನೀವು ಮೀಡಿಯಾದವರು. ಒಬ್ಬ ಚಿತ್ರನಟ, ಖ್ಯಾತ ಚಿತ್ರನಟ, ಈಗ ಅಟ್ಲೀಸ್ಟ್ ಅವನೇನ್ ಮಾಡಿದ್ರೆ ಮೆಸೇಜ್ ಮಾಡಿ ಅವ್ರ ವೈಫು ಮಡದಿಗೇನಾದ್ರು ಅದು ವ್ಯಾಟ್ಸಪ್ಪಲ್ಲೋ ಇದೊಂದೆಲ್ಲ ಮಾಡಿದ್ರೆ ಒಂಥರ. ಈ ಅಮ್ಮ ಬೇರೆ ಸೆಕೆಂಡ್ ಮಿಸ್ಸಸ್ ಅಂತಾರೆ, ಅದು ನಮ್ಗೆ ಗೊತ್ತಿಲ್ಲ, ಅದು ನೋಡ್ತಾರೆ. ಅದು ತಪ್ಪದು. ಒಬ್ಬ ಹುಡುಗನ, ಚಿತ್ರದುರ್ಗ ಹುಡುಗನ, ಅದು ಗಂಡು ಮೆಟ್ಟಿದ ನಾಡು, ಗಂಡು ಮೆಟ್ಟಿದ ನಾಡು ಚಿತ್ರದುರ್ಗ ಹುಡುಗನ ಇದೆ ಕರ್ಕೊಂಬಂದು ಇಲ್ಲಿ ಬಂದು ಇಲ್ಲಿ ಯಾವುದೋ ಒಂದು ರಾಜರಾಜೇಶ್ವರಿ ನಗರದಲ್ಲಿ ಒಂದು ಸೆಡ್ಡಲ್ಲಿ ಅವನಿಗೆ ಹಿಂಸೆ ಕೊಟ್ಟು ಹೊಡೆದು ಬಡ್ದು ರೌಡಿಸಮ್ಮ ಕೋಟಿಗಟ್ಟಲೆ ಅವರು ಸಂಪಾದನೆ ಮಾಡಿ ಒಬ್ಬ ಹೀರೋ ಅಂತಾರೆ, ಸಲಗ ಅಂತಾರೆ, ಸಲಗ ಮದಗಜ ಅಂತಾರವಲ್ಲ ಅಲ್ವಾ? ಹಂಗನ್ಬಿಟ್ರೆ ಇದೆ ಅವರು. ಈಗ ಮಾಡೋರಪ್ಪ. ಈಗ ನೀನು ಇನ್ನೊಬ್ರು ಎಂತ ಇಟ್ಕೊಂಡಿದ್ಯೋ ಅವ್ರಿಗೆ ಮೆಸೇಜ್ ಮಾಡೋದು, ಅದೇ ಪೊಲೀಸ್ ಡಿಪಾರ್ಟ್ಮೆಂಟ್ ಇದೆ, ಇಲಾಖೆ ಇದೆ, ಹೋಗಿ ಫೋನ್ ಮಾಡಿ ಅವ್ರು ಕಂಪ್ಲೇಂಟ್ ಕೊಡು. ಇಲ್ಲ ನೀನೇ ಹೋಗಿ ಬುದ್ಧಿವಾದ ಹೇಳು, ನೀನು ಕರ್ಸ್ಕೊಬೇಡಪ್ಪ, ನೀನು ಅಲ್ಲಿಗೆ ಹೋಗು, ಅವ್ರ ಮನೆಗೆ ಹೋಗಿ ನೀನು ಹೋಗ್ಬಿಟ್ಟು ಅಲ್ಲಿ ಈ ಥರ ಮಾಡಿ ಅನ್ಯಾಯ ಮಾಡಿ ಅಂತ ಹೇಳ್ಬಿಟ್ಟು ಮಾಡ್ಬೋದಲ್ವ ನೀವು? ಅದು ಬಿಟ್ಬಿಟ್ಟು ಪಾಪ ಮಾಡೋ ತಪ್ಪು, ಅದು ನಾವು ಒಂದು ಖಂಡನೆ ಮಾಡ್ತೀವಿ. ಅದು ಒಬ್ಬ ಹೀರೋ ಆಗ್ಬಿಟ್ರೆ ಅವ್ರು ಕೋಟಿಗಳಲ್ಲಿ ದುಡ್ಡು ಇರ್ಬೋದು ಸ್ವಾಮಿ. ಪಾಪ ಆ ಅಮ್ಮ ಗರ್ಭಿಣಿ ಆ ಅಮ್ಮ, ಪಾಪ ಆ ಅಮ್ಮ ನೋಡಿದ್ರೆ ಆ ತಾಯಿ ನೋಡ್ತಾ ಇದ್ದಾರೆ, ಎಷ್ಟು ಶಾಪ್ ಆಗ್ತಾರೆ. ನಾವು ಬೆಂಗಳೂರು ಸ್ವಾಮಿ, ನಾವು ಬಾಪೂಜಿ ನಗರ ನಾವು ಇದ್ದೀವಿ, ಹೆಂಗಿದ್ದೀವಿ ನಾವು ಹೆಂಗಿರ್ಬೇಕು ಹೇಳಿ? ತಪ್ಪಲ್ವಾ? ಅದು ಖಂಡನೀಯ. ನಾವು ಕರ್ನಾಟಕ ರಕ್ಷಣಾ ವೇದಿಕೆಯಿಂದ ಪ್ರವೀಣ್ ಕುಮಾರ್ ಶೆಟ್ಟರು ಬಣದಿಂದ ಇದು ಉಗ್ರವಾದ ಹೋರಾಟ ಮಾಡ್ತೀವಿ. ನಾವು ಈಗ ಮಾಡಿದ ತಪ್ಪು, ನಮ್ಮ ಮಹಿಳೆಯರೆಲ್ಲ ನಾವು ಪಾಪ ಎಲ್ಲ ಬಂದು ಸಹಾಯ ಮಾಡ್ತಾ ಇದ್ದಾರೆ. ಆ ಶಿಕ್ಷೆ ಆಗ್ಬೇಕು ಸ್ವಾಮಿ ಅವ್ರಿಗೆ, ಶಿಕ್ಷೆ. ಈಗ A1 A2 ಇದ್ದಾರೆ. ಅದನ್ನ ಏನು ಮಾಡ್ತಾರೆ ಕೆಲವರು ಸರ್ಕಾರದವರು ಏನು ಮಾಡ್ತಾ ಇದ್ದಾರೆ, ಅವನ್ನ ಸೇಫ್ ಮಾಡಬೇಕು ಅಂದ್ಬಿಟ್ಟು ಆ ಅಪ್ಪನ ಇದು ಮಾಡ್ತಾ ಇದ್ದಾರೆ. ಅದು ತಪ್ಪದು. ಈಗ ಸ್ಟೇಷನ್ ಇದೆ, ಈಗ ಅನ್ನಪೂರ್ಣೇಶ್ವರಿ ಸ್ಟೇಷನಲ್ಲಿ ಯಾಕೆ ಅವರು ಪೆಂಡಲ್ ಹಾಕಿ ಯಾಕೆ ಇದು ಮಾಡ್ತೀರ ನೀವು? ಅಲ್ಲ ಸ್ವಾಮಿ, ಪೆಂಡಲ್ ಹಾಕಿ ಯಾಕೆ ಇದು ಮಾಡ್ತಿದ್ದೀರಾ? ಈಗ ಅನುಪಮ್ಮ ಗೌಡ ಅವ್ರಿಗೆ ಯಾಕೆ ನೀವು ಸಪೋರ್ಟ್ ಕೊಡ್ತಾ ಇದ್ದೀರಾ ಅಲ್ವಾ? ಅದೇ ತಪ್ಪದು. ಅದೇನು ಗೊತ್ತಾ, ನಾವು ಉಗ್ರವಾದ ಹೋರಾಟ ಮಾಡ್ತೀವಿ, ಅದು ಶಿಕ್ಷೆ ಆಗಬೇಕು. ಇವರು ಡಿ ಬಾಸು ಇನ್ನೊಬ್ರು ಅವೆಲ್ಲ ಬೇಕಾಗಿಲ್ಲ. ಈಗ ಒಬ್ಬ ಮನುಷ್ಯನಿಗೆ ಕರ್ಕೊಂಡ್ ಅಲ್ಲಿಂದ ಟಚ್ ಕೊಟ್ಟು ಇಲ್ಲಿ ಕಿಡ್ನಾಪಿಂಗ್ ಕೇಸ್ ಆಗಿ ಇಲ್ಲಿ ಮಾಡಿ ಪಾಪ ಹೋಗಿರಿ ನೀನು. ಅಲ್ಲ ಅಟ್ಲೀಸ್ಟ್ 3 ಇಲ್ಲ ಹಾಕಿದಲ್ಲ ಹುಡುಗನ, ಕೊಚ್ಚ 3 ಇಲ್ಲ ಹಾಕಿದೆಯಲ್ಲ, ನಿಮ್ಗೆ ಮಾನವೀಯತೆ ಇದೆಯಾ? ನಿಮ್ಗೆ ಮಾನವೀಯತೆ ಇದೆಯೇನ್ರಿ ನಿಮ್ಗೆ? ಯಾವ ಡಿ ಬಾಸ್ ನೀನು? ಯಾವ ಡಿ ಬಾಸ್ ನೀನು ಅಲ್ವಾ? ಒಂದು ಓಟ ಮಾಡು.
ಫಿಲಂ ಚೇಂಬರ್ ಇಂದ ಅದು ಮಾಡಲೇಬೇಕು ಹೇಳ್ತೀನಿ. ಫಿಲಂ ಚೇಂಬರ್ ಅಧ್ಯಕ್ಷರು ಸಾರಾ ಗೋವಿಂದ್ಗೆ ಹೇಳ್ತೀನಿ, ವಾಟರ್ ನಾಗರಾಜ್ಗೆ ಹೇಳ್ತೀವಿ, ನಮ್ಮ ಪ್ರೇಮ್ ಕುಮಾರ್ ಶೆಟ್ಟರ್ಗೆ ಹೇಳ್ತೀವಿ. ಇಂಥ ಒಬ್ಬ ಉಗ್ರ ಕಾಮಿನ ಒಬ್ಬ ಏನಂತಾರೆ ಅವ್ರಿಗೆ ನಾವು ಹೇಳಕ್ಕೂ ನಾನು ಅಸಹ್ಯ ಆಗುತ್ತೆ ಮಾಡೋಕ್ಕೆ ಅಲ್ವಾ. ಅಂಥವನ್ನ ಹೋಗ್ಬಿಟ್ಟು ಯಾವುದೇ ಕಾರಣಕ್ಕೂ ನೆಕ್ಸ್ಟು ಫಿಲಮ್ಗೆಲ್ಲ ಎಲ್ಲ ಫ್ಲಾಪ್ ಆಗಬೇಕು. ಅವ್ರು ನಂಬಿ ಎಷ್ಟು ಜನ ಬದುಕಿದಾರೋ ಗೊತ್ತಿಲ್ಲ, ಎಲ್ಲ ಸತ್ತಿದ ಇನ್ನೊಂದು ಯಾರು ಬದುಕಿಲ್ಲ. ದಯಮಾಡಿ ಅದೊಂದು ಓಟ ಮಾಡಿ ಶಿಕ್ಷೆ ಆಗ್ಬೇಕು ಸರ್, ಇವ್ರಿಗೆ ಯಪ್ಪಂಗೆ ಶಿಕ್ಷೆ ಆಗಬೇಕು. ಇವರು ದರ್ಶನ್ ಅವರು ಮಾಡಿರ್ತಕ್ಕಂಥದ್ದು ಭಾಳ ತಪ್ಪಿದೆ, ಇಲ್ಲ ಅಂತ ಹೇಳಲ್ಲ. ಅವ್ರು ಕರ್ಸ್ಕೊಂಡ್ಬಿಟ್ಟು ಅಲ್ಲೆಲ್ಲೋ ಕಣಿವೆಯಲ್ಲಿ ಕರ್ಸ್ಕೊಂಡು ಆಟೋದಲ್ಲಿ ಕರ್ಕೊಂಬಂದು ಕಾರಲ್ಲಿ ಎತ್ತಾಕೊಂಬಂದು ಇದೆಲ್ಲ ಸರಿಪಡ್ಸೋಕೆ ಆಗೋದೇ ಇಲ್ಲ. ಎತ್ತಾಕೊಂಬಂದು 9:46 ಕರ್ಕೊಂಬಂದಿದ್ದಾರೆ ಅವರು. ಬೆಳಿಗ್ಗೆ ಟೈಮಲ್ಲಿ ಕರ್ಕೊಂಬಂದು ಅವ್ರು ಹೊಡೆದಿದ್ದಾರೆ, ಸಿಗರೇಟ್ ಎಲ್ಲ ಸುಟ್ಟಿದ್ದಾರೆ ಮೈಯೆಲ್ಲ. ಅವ್ರಿಗೆ ತಕ್ಕ ಪನಿಷ್ಮೆಂಟ್ ಆಗಲೇಬೇಕು, ಯಾವುದೇ ಕಾರಣ ಅಂತಂದ್ರೆ ಅವ್ರು ಬಿಡುಗಡೆ ಆಗಬಾರ್ದು. ನಮ್ಮ ಉದ್ದೇಶ ಇಷ್ಟೇ, ನ್ಯಾಯ ಕೊಡಬೇಕು ಹೆಣ್ಮಕ್ಳಿಗೆ. ಅವ್ರು ಹೆಂಡ್ತಿಗೆ ನ್ಯಾಯ ಕೊಡ್ಬೇಕು ಸರ್. ತುಂಬ ಗರ್ಭಿಣಿ, ಅವ್ರಿಗೆ ಯಾರು ಹೊಣೆ? ಇವತ್ತು ನೀನು ಸಾಯಿಸ್ಬಿಟ್ಟಪ್ಪ, ಅವ್ರಿಗೆ ಯಾರು ಹೊಣೆ ಆಗ್ತಾರೆ? ನಮ್ಮ ಕಾರಜೋಳ ಸಾಹೇಬರು, ನಮ್ಮ ಚಿತ್ರದುರ್ಗ ಡಿಸ್ಟಿಕ್ಕು ಸರ್, ಅವ್ರಿಗೆ ಗಲ್ಲು ಶಿಕ್ಷೆ ಆಗಬೇಕು. ಯಾವುದೇ ಕಾರಣ ಗಲ್ಲು ಶಿಕ್ಷೆ ಆಗಲೇಬೇಕು ಅವ್ರಿಗೆ. ಅವರು ತಪ್ಪು ಮಾಡಿದ್ದಾರೆ. ಒಬ್ಬರು ಹೆಂಗೆ ಕೊಲೆ ಮಾಡ್ತಾರೆ ಏಕಾಏಕಿ? ಮಾಡಬಾರ್ದು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.